ಸಿಗ್ತಿರು ಎಲ್ಲ. ನೀವು ಭಾಳ ಇದ್ರ ಚರ್ಚೆ ನಡೆದಿತ್ತು, ಪೊಲೀಸ್ ವೈಫಲ್ಯ ಆಗೈತಿ ಕರ್ನಾಟಕದಾಗ, ಕೊಲೆ ಸುಲಿಗೆಗಳು ಅತ್ಯಾಚಾರ ಅದು ಇದು ಆಗ್ಲಕತ್ತೈತಿ. ಎಲ್ಲರೂ ಭಾಷಣ ಹೊಡೆದ್ರು. ಅಶೋಕನ ಹೊಡೆದ, ವಿಜೇಂದ್ರನ ಹೊಡೆದ. ನಾ ಕೇಳಿದೆ ಪೊಲೀಸರು, ಹೌದಪ್ಪ ನೀವು ಎಲ್ಲೇನು ಕೂತಿರಲಿ 224 ಮಂದಿ ನಾವು ಎಲ್ಲ MLAಗಳು, ಮೊದಲ ಪೊಲೀಸ್ ಟ್ರಾನ್ಸ್ಫರ್ನ ರೊಕ್ಕ ತಿನ್ನೋದು ಬಿಡ್ರಿ, ತಾನೇ ಪೊಲೀಸ್ ಸ್ಟೇಷನ್ ಸುಧಾರಣೆ ಆಗ್ತಾವೆ. ತಿನ್ನೋದು ರೊಕ್ಕ 10 ಲಕ್ಷ, PSI ಬಂದ್ರೆ 10, ಇನ್ಸ್ಪೆಕ್ಟರ್ಗೆ 20, ಬೆಂಗಳೂರು ಕಮಿಷನರ್ ಆಗಬೇಕಾದ್ರೆ 50 ಕೋಟಿ. ಮತ್ತು ನಾವು ಏನು ಅವ್ರ ಮನೆಯಿಂದ ಏನು ಬಂಗಾರ ಗಿಡ ಹಚ್ಚಾನ ಮುಂಜಾನೆ ಹಿಂಗೆ ಹರ್ಕೊಂಡು ಬರೋಣನೇ ಕೊಡ್ಲಕ್ಕ. ಹೋಗಿ ಅವ್ರು ರೋಡಿಗೆ ನಿಂದಿರಬೇಕು, 3 ಸೀಟ್ ಹಿಡಿಬೇಕು, ಟ್ಯಾಕ್ಟ್ರು ಓವರ್ಲೋಡ್ ಐತತ್ ಹಿಡಿಬೇಕು, ಟ್ರಕ್ ಓವರ್ಲೋಡ್ ಐತೆ ಹಿಡಬೇಕು, ಸಿಗ್ನಲ್ ಮಾಡಿ ಆ ಥರ ಮಾಡಿಕೊಂಡೆ ಮತ್ತು ನಿಮ್ಗೆ ನಿಮ್ಮ ಹಣಕ್ಕೆ ಇಟ್ಟಿಡ್ಬೇಕು, ಆಫೀಸರಿಗೆ ಹಣಕ್ಕೆ ಇಟ್ಟಿಡಬೇಕು. ಯಾಕಂದ್ರೆ ವರ್ಗಾವಣೆ ಆಗೋದಿಲ್ಲ, ಚಲೋ ಪೋಸ್ಟ್ ಸಿಗೋದಿಲ್ಲ. ಇದು ಭ್ರಷ್ಟಾಚಾರ ಎಲ್ಲಿವರೆಗೆ ಬಂದಿದೆ ಅಂದರೆ, ಎಲ್ಲಿವರೆಗೆ ನಮ್ಮ 224 MLAಗಳು ನೀವು ಸುಧಾರಣೆ ಆಗಲಾರ್ದೇ, ಅದಕ್ಕೂ ನಮ್ಮ ಎಲ್ಲ MLAಗಳು ಚಪ್ಪಾಳಿ ಹೊಡ್ತಾರೆ. ಹೌದು ಹೊಡ್ದಿರ್ತಾರೆ ಮತ್ತು ಅವರೇ ಹೊಡೆದಿರ್ತಾರೆ. ಈ ರೀತಿ ಕಾನೂನುದ ಭಯ ಇವತ್ತು ಇರಲಾರ್ದಕ್ಕೆ ನಮ್ಮ ಧರ್ಮದ ಕಾರ್ಯಕ್ರಮಗಳು ನೋಡ್ರಿ ಇವತ್ತು ಎಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಕರ್ನಾಟಕದಾಗ. ಅಂದರೆ ಗಣಪತಿ ಮೆರವಣಿಗೆ ಮಾಡಬೇಕಾದ್ರೆ ಪರ್ಮಿಷನ್ ತೊಗೋಬೇಕು. ಎಷ್ಟು ಕಡೆ ಪರ್ಮಿಷನ್ ತೊಗೋಬೇಕು? ಕರೆಂಟುಗೆ ಸಲುವಾಗಿ ಅವ್ರಿಗೆ ತೊಗೋಬೇಕಾ? ಮುನ್ಸಿಪಾಲ್ಟಿ ಗ್ರಾಮ ಪಂಚಾಯತ್ ತೊಗೋಬೇಕಾ? ಪೊಲೀಸ್ ಸ್ಟೇಷನ್ದಿಂದ ತೊಗೋಬೇಕಾ? ಕಾರ್ಪೊರೇಷನ್ದಿಂದ ತೊಗೋಬೇಕು. ಇಟ್ಟು ಕೂಡಿ ಗಣಪತಿ ಕೂಡಿಸ್ಬೇಕಾದ್ರೆ 3-4 ಸಾವಿರ ರೂಪಾಯಿ ಖರ್ಚು ಮಾಡಬೇಕು. ಮುಂದೆ ಅವ್ರ ಕಂಡೀಷನ್ ಇಟ್ಟೆ ಅಗಲು ಹೊಡಿ, ಇಟ್ಟೆ ಉದ್ದು ಹೊಡಿ, ಇಟ್ಟೆ ಮೈಕ್ ಹಚ್ಚು. ಅವ್ರ ದಿನ 5 ಸಲ ಶಂಕ ಹೊಡೆದ್ರು ಯಾವ ಮಗ ಕೇಳೋದಿಲ್ಲ. ನಾ ವಿಧಾನಸಭಾದಾಗ ಹೇಳೀನಿ, ಅವ್ರಿಗೆ 5 ಎಲ್ಲಿ ಪರ್ಮಿಷನ್ ಅದಪ್ಪ, ಎಷ್ಟು ಮೈಕ್ ಹಚ್ಚಿಗೆ ಪರ್ಮಿಷನ್ ತೊಗೊಂಡಾರ ಅವರು, ಎಷ್ಟು ಕಡೆ ಅವರು ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಾರ, ಎಷ್ಟು ಕಡೆ ನಮ್ಮ ಕರೆಂಟ್ ತೊಗೋಬೇಕಾದ್ರೆ ಹುಕ್ ಹಾಕ್ಬೇಕಾದ್ರೆ ಎಷ್ಟು ಕಡೆ KBಗೆ ರೊಕ್ಕ ತುಂಬ್ಯಾರ. ಅದಕ್ಕೆ ನಾ ಏನು ಮಾಡಿದೆ, ನಮ್ಮ ಸರ್ಕಾರಿ ಇತ್ತಲ್ಲ ಹೋದ ಟರ್ಮ್ದಾಗ ಬಿಜಾಪುರನಾಗ ಹೇಳಿಬಿಟ್ಟೆ, ಯಾರೂ ಪೊಲೀಸ್ ಸ್ಟೇಷನ್ಗೆ ಹೋಗೋದಿಲ್ಲ, ಕರೆಂಟ್ದು ಪರ್ಮಿಷನ್ ತೊಗೋದಿಲ್ಲ, ಮುನ್ಸಿಪಾಲ್ಟಿ ತೊಗೋದಿಲ್ಲ. ಅವರೆಲ್ಲ 4 ಮಂದಿ ಏನೋ 5 ಮಂದಿ ಅದರ್ರಿ, ಅವರೇ ನೀವು ಪೆಂಡಾಲಕ್ಕೆ ಹೋಗೋದು. ಅಲ್ಲಿ ಅವ್ರಿಗೆ ಪೆಂಡಾಲ್ದವ್ರು ಕೇಳೋದು, ಎಲ್ಲಿ ಗಣಪತಿ ಕೂಡ್ಸ್ಲಕತ್ತಿರಪ್ಪ, ನಿಮ್ಗೆ ಏನೇನು ಸೌಲಭ್ಯ ಬೇಕು ನಾವೆಲ್ಲ ಕೊಡ್ತೀವಿ. ನಮ್ಮ MLA ಹೇಳ್ಯಾರ. ಬಿಜಾಪುರನಾಗ ನಾ ಯಾವ ಪರ್ಮಿಷನ್ ತೊಗೋದಿಲ್ಲ ಗಣಪತಿಗೆ, ಎಲ್ಲ ಪುಕ್ಕಟ್ಟು. ಸರ್ಕಾರನೇ ನಾ ಹೇಳಿದ್ಬಿಟ್ಟೆ KBದವ್ರಿಗೆ, ರಗಡೆ ರೊಕ್ಕ ತಿಂದಿರ್ತೀರಿ, ಗಣಪತಿ ಪಟ್ಟಿ ನೀವೇ ಕೊಟ್ಟಿರ್ತಾಳೆ, ಅವ್ರ ಕಡೆಯಿಂದ ಕೊಡಿಸಿದೆ. PSI CPI ಅವ್ರಿಗೆ ಹೇಳಿದೆ, ನಾನಂತರೂ ನಿಮ್ಗೆ ಟ್ರಾನ್ಸ್ಫರ್ಗೆ ರೊಕ್ಕ ತಿಂದಿಲ್ಲ, ನೀವು ಗಣಪತಿ ಕಡೆ ರೊಕ್ಕ ತಿನ್ನಬೇಡ್ರಿ, ಚಲೋ ಆಗೋದಿಲ್ಲ ನಿಮ್ಗೆ ಅಂತ ಹೇಳಿದೆ. ಅವರು ಬಿಟ್ಟರು. ಕಾರ್ಪೊರೇಷನ್ ಕಮಿಷನರ್ಗೆ ಹೇಳಿದೆ, ಒಂದು ವಿಂಡೋ ಮಾಡು, ಪಟ NOC ಕೊಡು. ಇವತ್ತು ಗಣಪತಿ ಕೂಡಿಸಿದ್ರೆ ಪರ್ಮಿಷನ್ ಬೇಕು, ರಾಮ ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು, ಜಾತ್ರೆ ಮಾಡ್ಲಿಕ್ಕೆ ಪರ್ಮಿಷನ್ ಬೇಕು. ಅವ್ರು 5 ಸಲ ಶಂಕ ಹೊಡೆದ್ರೆ ಪರ್ಮಿಷನ್ ಬೇಕಾಗಿಲ್ಲ. ಗಣಪತಿ ಮ್ಯಾಗ ಕಲ್ಲು ಹೋಗಿದ್ರು ಪೆಟ್ರೋಲ್ ಬಾಂಬ್ ಹಾಕ್ತಾರೆ, ಕಲ್ಲು ಒಗಿತಾರೆ. ಮೊನ್ನೆ ಅವ್ರದ್ದು ರಂಜಾನ್ ಆಯಿತು, ಒಂದು ಕಡೆ ಹಿಂದೂಸ್ತಾನ್ದಾಗ ಎಲ್ಲರೂ ಒಂದು ಕಡೆ ಕಲ್ಲು ಹೋಗಿದ್ದೀವ, ನಾವು ಎಲ್ಲರೂ ಹೋಗಿದ್ದೀವನ್ರಿ. ನಮ್ಮ ಗಣಪತಿ ಕೂತು ಅಂದ್ರೆ ಚಾಲು ಆಗ್ತಾವಲ್ಲಿ ಅಲ್ಲಿ ಕಲ್ಲೇಟು, ಇಲ್ಲಿ ಪೆಟ್ರೋಲ್ ಬಾಂಬ್ ಹಾಕಿದ್ರು, ಇಲ್ಲಿ ಅಡೆತಡೆ ಮಾಡಿದ್ರು. ಯಾಕಂದರೆ ಸರ್ಕಾರಗಳು ಬರೀ ಅವ್ರ ಹೋಟಿನ ಸಲುವಾಗಿ ರಾಜಕಾರಣ ಮಾಡ್ತಾರೆ. ಅದಕ್ಕೆ ನೀವು ಜನನೂ ಇವತ್ತು ನಮ್ಮ ಸಮುದಾಯ, ನಮ್ಮ ಧರ್ಮದವರು ನೀವು ಜಾಗೃತರಾದ್ರೆ, ನಾವು ಬಿಜಾಪುರನಾಗ ಯಾವ ಪರ್ಮಿಷನ್ನೇ ಬೇಕಾಗಿಲ್ಲ. ಯಾರು ಪಾಪ ಪೊಲೀಸ್ ಅಧಿಕಾರಿಗಳು ಸಹಿತ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕಂದರೆ ನಾವು ಹೇಳೀವಿ, ನೀವು ಏನು ನನಗೆ ರೊಕ್ಕ ಕೊಡಬೇಡ್ರಿ, ಮಂತ್ಲಿ ಕೊಡಬೇಡ್ರಿ, ಟ್ರಾನ್ಸ್ಫರ್ ಮಾಡ್ತೀನಿ ಅದು ಧಮಕಿ ನಾ ಯಾರಿಗೂ ಕೊಡೋದಿಲ್ಲ. ಒಟ್ಟು ನಮ್ಮ ಜನರಿಗೆ ಕಾಡಬೇಡ್ರಿ ಒಟ್ಟು ಹೇಳಿದ್ರು. ಪಾಪ ಇವತ್ತು ಯಾವ ಕ್ಷೇತ್ರದಾಗ ಹಿಂಗೆ MLAಗಳು, ಕೆಲವೊಂದು MLAಗಳು ನಾನು ಫೋನ್ ಮಾಡಿದ್ರೆ ಅವಾಗ DJ ಹಚ್ಚಿ ಕೊಡೋದಿಲ್ಲ ಅಂದ್ರೆ ನಮ್ಮಲ್ಲಿ. ನಾ ಕೇಳಿದೆ, ಅವು ಮೊದಲು ಮಸೂತಿ ಮ್ಯಾಗಿನ ಮೈಕ್ ತೆಗೀರಿ ಅಂದ್ರೆ DJ ಬಂದ್ ಮಾಡಿಸ್ತೀನಿ ಅಂತ ಹೇಳಿ ಕೊಟ್ಟರು.
ಎಸ್ ಪಿ ಅದು ಅಂದರು ನಾ ಹೇಳಿದೆ ಅದೇನು ಕತ್ತಿ ಹೊಡಿಬೇಡ್ರಿ ಅಂದೆ. ಎಸ್ ಪಿ ಅಡಿಷ್ನಲ್ ಎಸ್ ಪಿ ಎಲ್ಲ ನನ್ನ ಬಳಿ ಬಂದರು. ಇಲ್ಲ ಸರ್ ಹಂಗೆ ಡಿಜೆದು ಹಂಗಾಗ್ತದೆ ಹಿಂಗಾಗ್ತೈತೆ ಪೊಲ್ಯೂಷನ್ ಬೋರ್ಡು ನನಗೆಲ್ಲ ಕತ್ತಿ ಹೊಡಿಬೇಡ್ರಿ, ಸುಪ್ರೀಂ ಕೋರ್ಟ್ ಎಲ್ಲ ನನಗೆ ಗುರ್ತೈತಿ. 5 ದಿವಸ ಒದರ್ತಾರಲ್ಲ ಅದಕ್ಕೆ ಪರ್ಮಿಷನ್ ಇದ್ದರೆ ಇಡ್ರಿ, ಅವು ಕಿತ್ತು ಹೊಡಿರತ್ತಂದೆ. ಇಲ್ಲ ಸರ್ ಡಿ ಜೆ ಮಾಡಲ್ಲಕ್ಕೆ ನೋ ಪ್ರಾಬ್ಲಮ್, ಸ್ವಲ್ಪ ಸ್ಲೋ ಆಗಿ ಮಾಡಲಿ. ನಾನು ಹುಡುಗರಿಗೆ ಹೇಳಿದೆ ಸ್ಲೋ ಆಗಿ ಜೋರು ಮಾಡ್ರಪ್ಪ, ಸಾಕಷ್ಟು ಮಾಡಿ. ಮುಂದೆ ಒಂದು 4-5 ಎಮ್ ಎಲ್ ಎಗಳು ಫೋನ್ ಮಾಡಿದ್ರು, ಅಗದಿ ಪ್ರಭಾವಿತ ಎಮ್ ಎಲ್ ಎಗಳು. ಏನು ರೀ ನಿಮ್ಮಲ್ಲಿ ಡಿ ಜೆಗೆ ಪರ್ಮಿಷನ್ ಕೊಟ್ಟಾರತ್ತ, ನಮ್ಮ ಎಸ್ ಪಿ ಕೊಡಲ್ಲಾಗ್ಯಾರ. ನಾಳೆ ನೀವು ಹಿಂಗೆ ಮಾತಾಡ್ರಿ ಹೇಳಿದೆ. ಹೆಂಗೆ ಮಾತಾಡಿದ್ರಿ, ಯಾಕೆ ಮಾತಾಡೋದಿಲ್ಲ, ನೀವು ತೊಗೊಂಡಿರಿ ಮಾತಾಡೋದಿಲ್ಲ, ನಾ ತೊಗೊಂಡಿನಿ ಮಾತಾಡ್ತೀನಿ. ನನ್ನ ಬಲ್ಲೇನೆ ಡಿ ಜೆ ಫ್ರೀ, ಸ್ವಲ್ಪ ನೋಡಿ ಹೊಡೀರಿ ಸರ, ಸ್ವಲ್ಪ ಭಾಳ ಆವಾಜ್ ಆಗಬಾರ್ದು ಥರ. ಆಯ್ತಪ್ಪ ನೋಡಿ ಹೊಡ್ರಿ, ರಾತ್ರಿ ಅದು ನೋಡಿ ಭಾಳ ತೊಂದರೆ ಮಾಡ್ಕೋಬೇಡ್ರಿ ಅಂತೇಳಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ಗಟ್ಟಿಯಾಗಿ ಸನಾತನ ಧರ್ಮದ ಪರವಾಗಿ ನಾವು ಇದ್ದೀವಂದರೆ ಜನ ಇವತ್ತು ಇಷ್ಟೆಲ್ಲ ಈ ಜನ ಸೇರಿಲ್ಲ ಒಂದು ಸಣ್ಣ ಹಳ್ಳಿಯೊಳಗೆ. ಇದು 2028ಕ್ಕೆ ಹೊಸ ದಿಕ್ಕಿನಲ್ಲಿ ಕರ್ನಾಟಕ ಹೋಗ್ತಾ ಇದೆ. ಯಾರು ಹಿಂದೂ ಪರವಾಗಿ ಗಟ್ಟಿ ಮಾತಾಡ್ತಾ ಅವನೇ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾನೆ. ರಾತ್ರಿ ಹೋಗಿ ಸಾಬ್ರ ಕೈ ಕಾಲು ಹಿಡಿಯೋನು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಮುಗೀತು ನಿಮ್ಮದೆಲ್ಲ. ನೀವು ಬೇಕಾದಷ್ಟು ರೊಕ್ಕ ಖರ್ಚು ಮಾಡಿರಿ, ನೀವು ರೊಕ್ಕ ಮಾಡಿರಿ, ಈಗ ನನಗೆ ಗುರ್ತದ. ಒಬ್ಬ ಮುಖ್ಯಮಂತ್ರಿ ಆದರೆ 2,000-3,000 ಕೋಟಿ ತೊಳಗೆ ನಿಮ್ಗೆ ಬಂದಿಲ್ಲ, ಅದೂ ನನಗೆ ಗುರ್ತದ. ನೀವೇನು ಲಗಾವ್ ಹೊಡೆದ್ರು, ಏನು ಚಿತ್ತಪತ್ತು ಬಿಟ್ಟರು, ಮುಂದಿನ ಚುನಾವಣೆ ಆಗೋದು ಇದು ರಾಜ್ಯದಾಗ ಎದ್ರ ಮ್ಯಾಗ ಸನಾತನ ಧರ್ಮದ ಗಟ್ಟಿಯಾಗಿ ಯಾವ ಮಾತಾಡ್ತಾನೆ ಅವನ ಮ್ಯಾಗೆ ಆಗೋದು. ನಮ್ಮ ಪೊಲೀಸರು ಕೇಸ್ ಹಾಕ್ತಾರೆ. ನಾವು ಹೋದಲ್ಲಿ ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ, ಅಲ್ಲೊಂದು 7-8 ಸಾರಿ ಅಲ್ಲಿ ಒಂದು ಕೇಸ್ ಬಿತ್ತೆ. ನಾ ಹೇಳಿರಿ ಪೊಲೀಸ್ರಿಗೆ, ಪಾಪ ಅವ್ರದ್ದೇನು ತಪ್ಪಿಲ್ಲ, ಅಲ್ಲಿ ಮ್ಯಾಗಿನ ಫೋನ್ ಬರ್ತಾವೆ. ಮ್ಯಾಗಿನ ಎಸ್ ಪಿಗೆ ಅಲ್ಲಿ ಹೋಮ್ ಮಿನಿಸ್ಟ್ರ್ ಫೋನ್ ಮಾಡ್ತಾರೆ, ಈ ಸಾಬ್ರು ಫೋನ್ ಮಾಡಿರ್ತಾರೆ ಅಲ್ಲಿ. ಓ ಯತ್ನಾಳ್ ಗೌಡ ಆರೇ ಉನ್ಕೋ ಆನೆ ಕೆ ಲಿಯೆ ಪ್ರತಿಬಂಧ ಕರೋ ಅಂತ ಹೇಳ್ತಾರೆ. ಅದು ಪ್ರತಿಬಂಧ ಮಾಡ್ಲಿಕ್ಕೆ ಬರೋದಿಲ್ಲ ನನಗೆ. ಮತ್ತು ಹೋದ್ರೆ ಅಲ್ಲಿ ಹೈಕೋರ್ಟಿಗೆ ಹೋದ್ರೆ ಚೀಮಾರಿ ಹಾಕ್ತಾರ್ತ, ಆಯ್ತು ಪರ್ಮಿಷನ್ ಕೊಟ್ಬಿಡ್ತಾರೆ. ಆದರೆ ಅವ್ರಿಗೆ ಹೋಮ್ ಮಿನಿಸ್ಟ್ರ್ ಕಡೆ ನಮ್ಮ ಬೆಳಗಾವಿ ಮೈಕ್ವಾನ್ ಅದು ನೋಡಪ್ಪ ಯತ್ನಾಳ್ ಬರ್ತಾ ಇದ್ದಾನೆ, ಒಂದು ಕೇಸ್ ಎಸ್ ಸರ್ ಮಾಡ್ತೀನಿ ಸರ್. ಅಲ್ಲಿಂದ ಎಸ್ ಪಿದಿಂದ ಅಡಿಷನಲ್ ಎಸ್ ಪಿ ಎಸ್ ಸರ್ ಮಾಡ್ತೀನಿ. ಪ್ರಚೋದಕಕಾರಿ ಮಾತನಾಡಿದರು, ಪಾಕಿಸ್ತಾನಕ್ಕೆ ಬಾಯಿಗೆ ಬಂದಂಗೆ ಬೈದರು. ಪಾಕಿಸ್ತಾನಕ್ಕೆ ಬೈದರು, ಇಲ್ಲಿಯವ್ರಿಗೆ ಯಾಕೆ ಬ್ಯಾನ್ ಹಾಕ್ಲಕತ್ತೈತೆ? ಪಾಕಿಸ್ತಾನಕ್ಕೆ ಬೈದ್ರೆ ಇವ್ರಿಗೆ ಏನು ಬ್ಯಾನಪ್ಪ? ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಗುಂಡಿಟ್ಟು ಹೊಡಿಬೇಕಂದ್ರೆ ಅದಕ್ಕೆ ಒಂದು ಕೇಸ್ ಹಾಕಿದ್ರು. ಹಾಕ್ರಿ, 81 ಕೇಸ್ ಆಗ್ಯಾವ. ನಾ ಪೊಲೀಸ್ ಇಲಾಖೆದವ್ರಿಗೆ ವಿನಂತಿ ಮಾಡ್ಕೊಂಡಿನಿ, 150 ಕೇಸ್ ಹಾಕ್ರಿ, 28 ಬರೋದ್ರಾಗ 150 ನೀವು ಕೇಸ್ ಹಾಕಿದ್ರೆ 150 ML ನಮ್ಮ ಆರಿಸಿ ಬರ್ತಾವೆ. ಈಗ ನಿಮಗೇನು ಕೇಸ್ ಹಾಕ್ಲಕತ್ತಾರಲ್ಲ, ನೀವು ಗಣಪತಿ ಕೂಡಿಸಿದವ್ರಿಗೆ ಅದು ಮಾಡಿದವ್ರಿಗೆ ಯಾರೇ ಭಗವಜಂಡ ಅವೆಲ್ಲ ನೀವು ಕೇಸ್ ತೊಗೋರಿ, ಅಂಜಬೇಡ್ರಿ. 28ಕ್ಕೆ ನಾವು ಬಂದ್ಕೊಳ್ಳೋ ಮೊದಲೆದ್ದು ಅವೆಲ್ಲ ಮೊದಲೇ ಕ್ಯಾಬಿನೆಟ್ನಾಗ ಎಲ್ಲ ಕೇಸ್ ಪೂರ್ತಿ ತೆಗೆದು ಹಾಕುವಂಥ ಕೆಲಸರೇ. ಈಗ ಹೆಂಗೆ ಅವ್ರು ಸಾಬ್ರದ್ದು ತೆಗೆದ್ರು ನೋಡು. ಆ ಬೆಂಗಳೂರಿನಾಗ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ರು. ಒಳಗೆ PSI ಪೊಲೀಸರು ಅದ್ರ ಅಲ್ಲಿ ಪೆಟ್ರೋಲ್ ಇದು ಒಗೆದು ಬೆಂಕಿ ಹಚ್ಚಲಕ್ಕೆ ಹೋಗಿದ್ದರು. ಆ ಕೇಸ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಕ್ಕೆ ಹೋಗಿದ್ದರು. ಅಂದರೆ ಪೊಲೀಸರ ಜೀವ ಕಿತ್ತ ಇವರಿಗೆ ತಮ್ಮ ಓಟ ಮಹತ್ವ ಅದಾವ. ಇವತ್ತು ನೋಡ್ರಿ, ಅವತ್ತು ವಿಧಾನಸಭೆ ಒಳಗೆ ಚರ್ಚೆ ಆಯಿತು, ಪೊಲೀಸರು ಸ್ಟೇಷನ್ಗೆ ಬೆಂಕಿ ಹಚ್ಚೋರನ್ನ ಕೇಸ್ ವಾಪಸ್ ತೊಗೊಳಕತ್ತಾರ, ವೀಕ್ ಮಾಡ್ಲಕತ್ತಾರ. ಸರ್ಕಾರಿ ವಕೀಲಿಗೆ ಹೇಳ್ತಾರೆ ಅದು ಏನಾರು ಮಾಡಿ ಕೇಸ್ ವೀಕ್ ಮಾಡತ್ತೇಳಿ. ಯಾಕಂದ್ರೆ ಅವ್ರು ಬಂದು ಇಡೀ ಗಡ್ಡದ್ದು ಒಂದು 50 ಗಡ್ಡಗಳು ಕೂಡಿ ಸಿದ್ದರಾಮಯ್ಯ ಬೆಟ್ಟ ಆದ ಕೂಡಲೇ ಹಮಾರ ಲೋಗೋं को बहुत तकलीफ दे रहा है साहब. ಪಾಪ ಸಿದ್ದರಾಮಯ್ಯ ಹಿಂದಿ ಬರೋದಿಲ್ಲ. ಹೌದಾ, DG IGPಗೆ ತೋರಪ್ಪ, ನಮ್ಮ ಸರ್ಕಾರಿ ವಕೀಲ್ರೇ ಅದು ವೀಕ್ ಮಾಡ್ರಿ. ಒಂದು ಹಿಂದೂಗಳ ಕೇಸ್ ತಕ್ಕೋದಿಲ್ಲ ಇವತ್ತು ನೋಡ್ರಿ. ರಾತ್ರಿ 2ಕ್ಕೆ ಎದಕ್ಕೆ ಹೋಗಿದ್ದು ಅವ್ರ ಮಗ ಅಂದ್ರೆ ಅವ್ರು ಹೇಳ್ತಾರೆ ಮಕ್ಕಳು, ಅವ್ರ ಅವ್ವ ಅಪ್ಪ ಬಂದು रात को 2 बजे बिरयानी को कोतंबरी लेने के लिए गया था. तो कोतंबरी तरलಕ್ಕೆ 2ಕ್ಕೆ ಹೋಗಿದ್ದ ಮಗ.
ರಾತ್ರಿ 2ಕ್ಕೆ ಯಾರ್ಯಾರು ಕೊತ್ತಂಬರಿ ತರ್ಲಕ್ಕೆ ಬಜಾರ್ಗೆ ಹೋಗ್ತಾರೇನ್ರಿ? ಇಲ್ಲಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಒಬ್ಬ ಹೆಣ್ಮಗಳು PC ಮ್ಯಾಗ ಕೈ ಮಾಡ್ತಾರೆ. ಆ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಒಬ್ಬ ಮೊಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಚರತ್ತ ಹೇಳ್ತಾ ಭಾಷಣ ಮಾಡ್ತಾನೆ. ಆದ್ರೆ ಇವತ್ತು ಪೊಲೀಸರು ಒಂದು ಕೇಸ್ ಹಾಕಿದ್ರೆ ತಪ್ಪು ಅಂದರೆ ಆ ಪೊಲೀಸರ ನೈತಿಕ ಎಷ್ಟು ಇದು ಆಗ್ತದೆ. ನಾ ಏನಾರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ಯಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂಡ್ಬಿಡತ್ತೆ ಕಲಾಸ್, ಅಲ್ಲೇ ಜನ್ನತ್ತಿಗೆ ಹೋಗ್ಬೇಕಾದ್ರು. ಪೊಲೀಸರ ನೈತಿಕ ಫಲ ಖುಷಿ ತಂದರೆ ಇವತ್ತು ನೋಡ್ರಿ, ನಾನು ನಿನ್ನೆ ಕೋಲಾರಕ್ಕೆ ಹೋದಾಗ ಅಲ್ಲಿ ಅವ್ರು ಹೇಳ್ತಿದ್ರು 3 ಏನು ಸೀಟ್ ಹೋಗ್ತಿರ್ತಾರೆ ಸಾಬ್ರು, ಪೊಲೀಸ್ ನಿಂದ್ರಸಂದ್ರೆ ನಿಂದ್ರದಿಲ್ಲ, ಪೊಲೀಸರಿಗೆ ಹೊಡಿಲಕ್ಕೆ ಬರ್ಲಕ್ಕತ್ತಾರ KGF ಕೋಲಾರನಾಗ. ಯಾಕಂದ್ರೆ ಅವ್ರದ್ದು ಸರ್ಕಾರ ತಿಳ್ಕೊಂಡಾರ ಅವರು. ನಾವೆಂದ್ರೆ ನಮ್ಮ ಸರ್ಕಾರ ತೆಂದ್ರೆ ತಿಳ್ಕೊಂಡಿವಿ. ನೀವು ವಿಧಾನಸಭಾದಾಗ ಬರ್ರಿ, ನೀವು ನಮ್ಮ ಮಂದಿನೇ ಇರೋದಿಲ್ಲ, ಮ್ಯಾಗೆ ಗ್ಯಾಲರಿ ಒಳಗೆ ಬರೀ ಗಡ್ಡ ಬುರ್ಕಾಯಿ ಕೂತಿರ್ತಾವೆ ಅಲ್ಲಿ. ನಾವು ತಳ್ಕೂತ್ ನಾವು ನೋಡ್ತಿರ್ತೀವಿ. ಇದೇನು ಪಾಕಿಸ್ತಾನ ಅಸೆಂಬ್ಲಿ ಆಗೈತೋ, ಇದೇನು ಬರೀ ಅವರೇ ಅದಾರ ಮ್ಯಾಗ ಅಂದ್ರೆ ಅವ್ರಿಗೆ ಹೆಂಗೆ ಬಂದುಬಿಟ್ಟೈತೆ ಇದು ನಮ್ಮ ಸರ್ಕಾರ. ನಾವೇನು ಹಿಂದೂಗಳ ಮ್ಯಾಗ ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಜನರಿಗೆ ಕಿಮ್ಮತ್ತಿಲ್ಲ, ಸರ್ಕಾರದ ಈ ಸ್ಕೀಮ್ಗಳಿಲ್ಲ ಅಂದಾಗ ಈಗನೂ ಜಾಗೃತಿ ಆಗದೆ ಇದ್ದರೆ ಹಿಂದೂ ಸಮಾಜ ನಮ್ಮಲ್ಲಿ ಜಾತಿ ಹೊಡಿಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ನಾವೆಲ್ಲ ಒಂದೇ ದಲಿತರು ಹಿಂದುಳಿದು. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಪುಣ್ಯಾತ್ಮ ಒಂದು ಮಾತು ಹೇಳಿದ್ರು 1944 ಒಂದು ದ ಪಾರ್ಟಿಷನ್ ಆರ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ದಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರು ಗಾಂಧಿಯನ್ನು ಅವ್ರು ಒಪ್ಪಲಿಲ್ಲ. ಗಾಂಧಿ ಇವ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ದಿಲ್ಲ ಅವರು. ಇವ ಡಬಲ್ ಗೇಮ್ ಅದಾನ, ಮ್ಯಾಗೊಂದು ಅದಾನ, ಒಳಗೊಂದು ಬೇರೆ ಅದಾನ ಅಂತೇಳಿ. ಯಾರು? ಅಂಬೇಡ್ಕರ್. ಅವ್ರು ಬರ್ದಾರ, ಏನು ಬರ್ದಾರ ಆ ಒಂದು ಪುಸ್ತಕನಾಗ, ಭಾರತ ಮತ್ತು ಪಾಕಿಸ್ತಾನ ಅಂತ 2 ರಾಷ್ಟ್ರಗಳನ್ನು ದ್ವಿರಾಷ್ಟ್ರ ಮಾಡೋದಿದ್ರೆ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಅಲ್ಲಿವರೆಗೆ ಭಾರತವನ್ನು ವಿಭಜಿಸಬೇಡಿ ಅಂತ ಹೇಳಿದವರು ಒಬ್ಬರೇ ಒಬ್ಬರು ಗಂಡಸರು. ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಹೇಳ್ತಾರೆ ಅವರು, ಅಂಬೇಡ್ಕರ್ ಅವ್ರು ಅಧ್ಯಯನ ಮಾಡ್ಯಾರ, ಎಲ್ಲ ಧರ್ಮ ಅಧ್ಯಯನ ಮಾಡ್ಯಾರ ಅಂಬೇಡ್ಕರ್. ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಯಾಕಂದ್ರೆ ಅವರು ಹಿಂದೂ ಆಗಿ ನಾವು ಸಾಯುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ಧರ್ಮವನ್ನು ಓದಿದ ಮೇಲೆ ಅವ್ರು ಏನು ಹೇಳ್ತಾರೆ, ಯಾಕೆ ನೀವು ಭಾರತದಲ್ಲಿ ಶಾಂತಿ ಇರಬೇಕಾದ್ರೆ ಒಬ್ಬ ಮುಸಲ್ಮಾನನು ಭಾರತದಾಗಿರಬಾರ್ದು, ಯಾಕಂದರೆ ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ, ಅಣ್ಣತಮ್ಮರು ಅನ್ನೋದಿಲ್ಲ. ಅವ್ರು ಕೇವಲ ತಮ್ಮ ಧರ್ಮದವ್ರನ್ನ ಅಷ್ಟೇ ಸಹೋದರ ತಿಳ್ಕೊತಾರೆ. ಅವ್ರು ಎಂದೂ ಶಾಂತಿಯಿಂದ ಇರುವುದಿಲ್ಲ. ಅವರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಹಿಂದೂಗಳು ಜೀವನ ಮಾಡಲಿಕ್ಕೆ ಬಿಡುವುದಿಲ್ಲ. ಇದೇನು ಸತ್ಯ ಆಗ್ಲಿಕ್ಕತ್ತೈತೆ ಇಲ್ಲ? ಇದು ಅಂಬೇಡ್ಕರ್ ಹೇಳಿದ್ದು. ಆ ಪುಣ್ಯಾತ್ಮ ಎಷ್ಟು ಅಧ್ಯಯನ ಮಾಡಿರ್ಬೇಕು ಅಂಬೇಡ್ಕರ್. ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಇವತ್ತು ನಾವು ಸ್ಮರಣೆ ಮಾಡ್ಕೋಬೇಕು. ಅವತ್ತು ಅವ್ರು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಮ್ಮ ದೇಶನಾಗ ಹಿಂದೂ ಮುಸ್ಲಿಂ ದಾಂಡ್ಲಿನೇ ಇರ್ತಿದ್ದಿಲ್ಲ. ನೋಡ್ರಿ, 11% ದಲಿತರು ಪಾಕಿಸ್ತಾನಕ್ಕೆ ಹೋದರು. ಒಬ್ಬ ಮಂಡಲ್ ಹತ್ತಿದ್ದ, ಜೋಗೀಂದ್ರನಾಥ್ ಮಂಡಲು, ಆ ಜಿನ್ನಾನ ಮಾತು ಕೇಳಿ 11% ದಲಿತನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋದ. ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ. ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೈತನೋ? ಆ ಜೋಗೀಂದ್ರನಾಥ್ ಮಂಡಲ್ನ ಅಲ್ಲಿ ಕಾನೂನು ಮಂತ್ರಿ ಮಾಡಿದ್ರು, ದಲಿತ. ಅಂಬೇಡ್ಕರ್ ಸಮಯದಾಗ ಅವನೊಬ್ಬ ದೊಡ್ಡ ದಲಿತ ನಾಯಕರು. ಮುಂದೆ ಹೆಂಗಾಯ್ತಂದ್ರೆ ಪರಿಸ್ಥಿತಿ, ಪಾಪ ಜೋಗೀಂದ್ರನಾಥ್ ಮಂಡಲ್ ಹೋದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ. ಒಂದು ದಿವಸ ಪ್ರಧಾನಮಂತ್ರಿಗೆ ಹೋಗಿ ಕೇಳಿದ್ರು, ನನಗೆ ಹಿಂಗೆ ಅಪಮಾನ ಆಗ್ಲಕ್ಕತ್ತದ, ನಾ ಇಷ್ಟು ಮಂದಿ ದಲಿತರದ್ದು ಕರ್ಕೊಂಡು ಪಾಕಿಸ್ತಾನಕ್ಕೆ ಬಂದೀನಿ, ನಮ್ಮ ಜನರಿಗೆ ಹೊಡಿಲಕತ್ತಾರ, ಅತ್ಯಾಚಾರ ಮಾಡ್ಲಕತ್ತಾರ, ಏನಾರೇ ನೀವು ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದಾಗ ಏನು ಹೇಳ್ದ ಅದ್ರ ಪ್ರಧಾನಮಂತ್ರಿ ಪಾಕಿಸ್ತಾನದವ, ನೀ ಅಲ್ಲೇ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾ ಕರ್ಕೊಂಡು ಬಂದಾನ, ಅವನು ಗೋರಿ ಮ್ಯಾಗ ಹೋಗಿ ಕೂತು ಕೇಳು, ನಾವೇನಿಲ್ಲ, ಅದು ನಮ್ಮ ದೇಶನಾಗ ಇರಬೇಕಾದ್ರೆ ಮುಸಲ್ಮಾನರೇ ಆಗಬೇಕು, ಇಲ್ಕಂದ್ರೆ ಇರ್ಲಾಕೆ ನಾವು ಬಿಡೋದಿಲ್ಲ ಅಂದರು. ಮುಂದೆ ಜೋಗೀಂದ್ರನಾಥ್ ಮಂಡಲ್ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಇಲ್ಲಿ ತನ್ನ ಜೀವ ಬಿಟ್ಟ. ಇದು ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಅವನಿಗೆ, ಹೋಗಬೇಡ,
ದಲಿತರು ಸುರಕ್ಷಿತ ಇರಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಜೋಡ ಜಗಳಾಡ್ಕೋತಿರೋನು. ಆದರೆ ಹಿಂದೂಗಳು ಅಷ್ಟು ದುಷ್ಟರಲ್ಲ, ಇವರಟ್ಟು ತಿಳಿದಂಥದ್ದು ಇವತ್ತು ಮಂಡಲ್ ಒಂದು ಉದಾಹರಣೆ ಇದೆ. ನೀವೆಲ್ಲ ಯೂಟ್ಯೂಬ್ದಾಗ ತೆಗೆದು ನೋಡ್ರಿ, ಜೋಗೀಂದ್ರನಾಥ್ ಮಂಡಲ್ ಅಥವಾ ಹೊಡೀರಿ, ಅವು ಇಡೀ ಇತಿಹಾಸ ಬರ್ತದೆ. ದಲಿತ ಒಬ್ಬ ಮಂತ್ರಿ ಪಾಕಿಸ್ತಾನದ್ದು, ಪಾಪ ಹಳ್ಳಿ ಬಂದು ಇವತ್ತು 1% ದಲಿತರು ಉಳಿದಿಲ್ಲ ಪಾಕಿಸ್ತಾನದಾಗ. ಅದಕ್ಕೆ ನಾನು ದಲಿತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವೆಂದೂ ಅವ್ರ ಅಣ್ಣತಮ್ಮರಾಗೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದಂಥ ಸತ್ಯ ಮಾತಿದು. ಅದಕ್ಕೆ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿದ್ರೆ ಮಾತ್ರ. 40% ಏನಾರ ಈ ದೇಶನಾಗ ಅವ್ರ ಸಂಖ್ಯೆ ಆಯ್ತಂದ್ರೆ ಒಬ್ಬ ಹಿಂದೂ MLA ಆಗೋದಿಲ್ಲ, ಒಬ್ಬ ಹಿಂದೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳ್ಕೊಂಡ್ಬಿಡ್ರಿ ನೀವು. ಎಲ್ಲೆಲ್ಲಿ ನೋಡ್ರಿ, ಎಲ್ಲೆಲ್ಲಿ ಈಗ ನಾ ಬಿಜಾಪುರನ ಆರಿಸಿ ಬರ್ತೀನಿಲ್ಲ, 2,80,000 ಓಟ್ನಾಗ 1,26,000 ಓಟ್ ಅದಾರ. ಅವ್ರು ಎಟ್ಟದಾರ? 1,26,000 ಓಟ್ ಅದಾವರು. ನಮ್ಮ ಹಿಂದೂಗಳು ಎಟ್ಟದಾವು? 1,60,000 ಓಟ್ ಅದಾವು. ನಮ್ಮ ಬಿಜಾಪುರನಾಗ ಯಾವ ಬಣಿಜ್ಗಾರು, ಪಂಚಮಸಾಲ್ಯಾರು, ದಲಿತರು, ಲೆಫ್ಟ್ ರೈಟ ಏನೂ ಇಲ್ಲ. ಒಂದೇ ಒಂದು ಹಿಂದೂ ವರ್ಸಸ್ ಅವರೇ ನಿಂದಿರ್ತಾರೆ ನಾನು ವಿರುದ್ಧ. ನೋಡ್ರಿ ಎಷ್ಟು ಜಾಗೃತಿ ಇರ್ತಾರಂದ್ರೆ, ಧರ್ಮದ ವಿಚಾರ ಬಂದ್ರೆ ಒಂದು 80-85 ಬೂತ್ ಅದಾವೆ. 100% ಅವರೇ ಅದಾರೆ ನಮ್ಮಲ್ಲಿ. 272 ಬೂತ್ನಾಗ 80 ಬೂತ್ನಾಗ 850 ಓಟ್ ಬಿದ್ದಾವಂದ್ರೆ ನನಗೆ ಎಷ್ಟು ಬಿದ್ದಿರ್ತಾ ಗೊತ್ತೇನು? 1, 2 ಅದು ಸುಮ್ಮ ಪೂರ್ತಿ ಬೋಗಸ್ ಓಟ್ ಹಾಕ್ಯಾರತ್ರ, ಇದು ಆಗಬಾರ್ದು ಅಂತೇಳಿ 1, 2 ಮಿಕ್ಕಿದ್ದು 500, 850ರಾಗೆ ಎಷ್ಟು 847, 48 ಯಾರು ತೊಗೋತಾರ? ಅವ್ರ ಜಾತಿ ಅವ್ನು ತೊಗೋತಾನೆ. ಅವ್ರೆಟ್ಟು ಒಕ್ಕಟ್ಟದಾರ. ನಮ್ಮ ಹಿಂದೂ ಬೂತ್ನಾಗ ಅವನಿಗೆ 100, 150 ಬೀಳ್ತಾವೆ ಒಟ್ಟು. ಆದರೂ ನಾನು 35-40 ಸಾವಿರ ಲೀಡ್ ಇರ್ತೀನಿ. ಮುಂಜಾನೆ ಮಧ್ಯಾಹ್ನಕ್ಕೆ ಬರೋದಕ್ಕೆ 3 ಸಾವಿರಕ್ಕೆ ಬಂದಿರ್ತೀನಿ. ನಂದು ಸಂಜೆ ಮುಂದೆ ಮತ್ತೊಂದು ಹಿಂದೂ ಏರಿಯಾ ಚಾಲು ಆಗ್ತೈತಿ, ಅಲ್ಲೊಂದು 4-5 ಸಾವಿರ ಲೀಡ್ ಹಾಕ್ತೀನಿ, ಕೇಸರಿ ಗುಲಾಲ್ ಹಾರಿಸ್ತೀನಿ. ಅಲ್ಲಿವರೆಗೆ ನಂದು ಲೀಡ್ ಕಡಿಮೆ ಆದಂಗೆ ಹಸಿರು ಗುಲಾಲ್ ಚಾಲು ಆಗಿಬಿಡ್ತದೆ. ಫುಲ್ ಪಾಕಿಸ್ತಾನ ಜೆಂಡಾ ಹಸಿರು ಗುಲಾಲ್ ಚಾಲು ಆಗ್ತದೆ. ನಮ್ಮ ಹಿಂದೂ ಏರಿಯಾ ಚಾಲು ಆಯ್ತಲ್ಲ, ನಮ್ಮ ಜನ 4-5 ಸಾವಿರ ಒಟ್ಟು ಬರುತ್ತೆ. ಆರಿಸಿ ಬರೋದನ್ನ 8-9 ಸಾವಿರ ಓಟ್ನಾಗ ಅದು 1 ಇಂಚ್ ಅವರು ಹಸಿರು ಗುಲಾಲ್ ಬಿದ್ದಿರ್ತೈತಿ. ಇಲ್ಲಿ ಏನು ಓಟಿನ ಇದು ಇರ್ತೈತಲ್ಲ, ಮತದಾನ ಏನು ಕೇಂದ್ರ ಬಲ್ಲಿ ಮುಂದೆ ನಮ್ಮವ್ರು 2 ಇಂಚ್ ಕೇಸರಿ ಗುಲಾಲ್ ಹಾಕಿ ಹಸಿರು ಗುಲಾಲೇ ಕಾಣಿಸ್ಲಾರ್ದಂಗೆ ಮಾಡ್ತಾರೆ ಬಿಜಾಪುರನಾಗ. ಹಿಂಗೆ ಒಕ್ಕಟ್ಟಬೇಕೆಲ್ಲ ಇಡೀ ಕರ್ನಾಟಕದಾಗ. ನೀವೆಲ್ಲ ಹಿಂಗೆ ಆಗಬೇಕು. ಈ ನಾಟಕ ಮಾಡೋರಿನ ನಾವು ನಂಬಿದ್ರೆ ಎಂದೂ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ, ನಮ್ಮ ದೇಶ ಇವು ಸುಮ್ಮನೆ ನಾವೆಲ್ಲ ಸುರಕ್ಷಿತ ಇದೀವಿ. ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಅದಾರ ಹೇಳಿ ಇಡೀ ಜಗತ್ತಿನಾಗೆ ನೋಡ್ರಿ. ಇವತ್ತು ಇರಾಣದವರು ನಮ್ಗೆ ಹಸಿರು ಜೆಂಡಾ ಕೊಡ್ಲಕತ್ತಾರೆ. ಏನು ಗ್ಯಾಸ ಕ್ರೂಡ್ ಆಯಿಲ್ ಬರಲಿಕ್ಕೆ. ಯಾಕೆ? ಭಾರತ ಹೇಳಿದ್ರೆ ಬಿದ್ದು ನಿಂದಿರ್ತದ ಅಂತ ಲೆಕ್ಕಕ್ಕೆ ಬಂದಾರೆ. ಅಂದರೆ ಭಾರತ ಈಗ ಮೊದಲಿನ ಭಾರತ ಇಲ್ಲ. ಮೊದಲಿನ ಪ್ರಧಾನಮಂತ್ರಿ ಹೋದ್ರೆ ದಂಡ್ಯಾಗಿ ನಿಂದಿರ್ಸ್ತಿದ್ರು. ಈ ಪ್ರಧಾನಮಂತ್ರಿ ನಡಬರ್ಕ್ ನಿಂದಿರ್ತಾರೆ ನೋಡಿರಿ ಎಲ್ಲ ಟಿ ವಿ ಒಳಗೆ. ಮೊದಲು ಅಮೇರಿಕಾ ಅಧ್ಯಕ್ಷ ಇರ್ತಾನೆ, ಈ ಕಡೆ ರಷ್ಯಾ ಅಧ್ಯಕ್ಷ ಇರ್ತಾನೆ. ಮೊದಲು ಎಲ್ಲಿ ನಿಂದಿರ್ಸ್ತಿದ್ರು ಅಂದ್ರೆ ಪಾಕಿಸ್ತಾನದ ನಂತರ ನಮ್ಮ ದಂಡ್ಯಾಗ ಹಿಂಗೆ ನಿಂತಿರ್ತಿದ್ದು ನಮ್ಮ ಮನಮೋಹನ್ ಸಿಂಗ್. ನೋಡಿರಲ್ಲ ಮನಮೋಹನ್ ಸಿಂಗ್ ಎಷ್ಟು ಚಂದ ನಿಂದಿರ್ತಿದ್ರು. ಎಂದ್ರೆ ಮಾತಾಡಿದ್ದು ಅವ್ರು ಹೇಳಿದ್ರು ಸೋನಿಯಾ ಗಾಂಧಿ ಒಂದೇ ಮಾತಾಡಿದ್ರೆ ಹಾನಿ ಆಗಿತ್ತೇಳಿ ಒಟ್ಟೆ ಮಾತಾಡ್ತಿಲ್ಲ ಪಾಪ. ಈಗಿನ ದೇಶ ಹೆಂಗೆ ಅದ? ಯಾಕಂದ್ರೆ ನಾನು MP ಇದ್ದೆ 2 ಸಲ. ವಾಜಪೇಯಿ ಸರ್ಕಾರನಾಗ ನಾನು ಮಂತ್ರಿ ಆಗಿದ್ದೆ. ಅವಾಗ ನಾವೇ MP ಗಳು ಮಾತಾಡ್ತಿದ್ವಿ, ಇನ್ನು ಮ್ಯಾಗ ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ. ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ ನಾವೇ ಮಾತಾಡಿ 23-20 ಪಾರ್ಟಿ ತೊಗೊಂಡು ಒಂದು ಸರ್ಕಾರ ಆಗ್ತಿತ್ತು. ಇವತ್ತು ಹಿಂದೂಗಳು ಜಾಗೃತ ಆಗಿದ್ದರಿಂದ ನರೇಂದ್ರ ಮೋದಿಯವ್ರಿಗೆ 303 ಸೀಟು ಮೊದಲೇ ಸಲ ಬಂದು ಒಂದು ಸಿಂಗಲ್ ಪಾರ್ಟಿ ಸರ್ಕಾರ ಈ ದೇಶನಾಗ ಬಂತು. ಕಾರಣ ಯಾರು? ನೀವು ಜಾಗೃತರೇ. ಆದರೆ ಇನ್ನು ನಮಗೆ ಉಳ್ಗಾಲಿಲ್ಲ. ನಾವು ಹಿಂದೂಗಳು ಒಂದಾಗಬೇಕು, ನಾವು ಜಾತಿ ಬಡದಾಡಬಾರ್ದತ್ತೇನು ಲೋಕಸಭಾದಾಗ ಒಂದು ಸೈಡ್ ನೀವು ಏನು ಮಾಡ್ಲಕತ್ತಿರಲ್ಲ, ಅದರ ಪರಿಣಾಮದಿಂದ ಸುರಕ್ಷಿತವಾಗಿ ಇವತ್ತು ನಾವು ಭಾಳ ಆರಾಮಿದ್ದೀವಿ. ಇಲ್ಲಾಂದರೆ ಭಾರತದಲ್ಲಿ ಹಿಂದೂಗಳ ಪರಿಸ್ಥಿತಿ ಇವತ್ತು ನೋಡ್ರಿ ನೀವು. ಬಾಂಗ್ಲಾದಾಗ ಏನು ನಡೆದದ? ಜೀವಂತ ಸುಡ್ಲಾಕತ್ತಾರೆ ಹಿಂದೂಗಳನ್ನ. ಕೇರಳದಾಗ ಏನು ನಡೆದದ? ಇವತ್ತು ಪಶ್ಚಿಮ ಬಂಗಾಳದಾಗ ಏನು ನಡೆದದ?
ಹಿಂದೂಗಳು ಇಷ್ಟು ಕೆಟ್ಟ ಪರಿಸ್ಥಿತಿ ಒಳಗದಾರ, ಅತ್ಯಾಚಾರ ಆಗ್ತವೆ, ಲವ್ ಜಿಹಾದ್ ಆಗ್ತದೆ, ನಮ್ಮ ಹಿಂದೂ ಹೆಣ್ಮಕ್ಳನ್ನ ತೊಗೊಂಡು ಹೋಗಿಬಿಡ್ತಾರೆ, ಒಯ್ದವ್ರನ್ನ ಭಯೋತ್ಪಾದಕರಿಗೆ ಮಾರ್ತಾರೆ. ಅಂಥ ಒಂದು ಕೆಟ್ಟ ಸ್ಥಿತಿ ಭಾರತದಾಗ ಇದೆ. ಅದಕ್ಕೆ ನಿಮ್ಮ ಹೆಣ್ಮಕ್ಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ಮ ಮಕ್ಕಳನ್ನ ಎಲ್ಲೇ ಶಾಲೆ ಕಳಿಸೋದಾದ್ರೆ ಅವ್ರಿಗೆ ಏನು ಚಟುವಟಿಕೆ ಮ್ಯಾಗ ಎಲ್ಲರೂ ನಿಗಾ ಇಡ್ರಿ. ಯಾಕಂದ್ರೆ ಇದು ಲವ್ ಜಿಹಾದ್ ಅನ್ನೋವಂಥದ್ದು ಅವ್ರು